ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಚಿವ ಸ್ಥಾನ ಬೇಕು ಅಂದ್ರೆ ಕೋಟಿ ಕೋಟಿ ಕೊಡಬೇಕಂತೆ ಎಚ್.ಡಿ. ಕುಮಾರಸ್ವಾಮಿಯವರ ಆರೋಪ. ಸಂಪುಟ ಸೇರ್ಪಡೆಗೆ ಪೇಮೆಂಟ್, ಮ್ಯಾನೇಜ್ಮೆಂಟ್ ಕೋಟಾ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ಸಚಿವ ಸಂಪುಟ ವಿಸ್ತರಣೆ ಕಸರತ್ತಿನ ನಡುವೆನೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅತ್ಯಂತ ಗಂಭೀರ ಹಾಗೆ ಆಘಾತಕಾರಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಸಚಿವ ಸಂಪುಟ ಸೇರ್ಪಡೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಮೇ 3ನೇ ತಾರೀಕು 2026ರಂದು ಡಿ.ಕೆ. ಶಿವಕುಮಾರ್ ಅವರು ಈ ನಾಡಿನ ದೊರೆಯಾಗಿ ತಮ್ಮ ಒಂದು ಅಧಿಕಾರವನ್ನ ಪಡ್ಕೊಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಉಪಮುಖ್ಯಮಂತ್ರಿಗಳಾಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಅವರ ಪಟ್ಟವನ್ನ ಯಾವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದ್ರು, ಅವರು ಮಾಜಿ ಆದ್ರು. ಇವರು ಇವಾಗ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಒಂದು ದಬ್ಬಾಳಿಕೆಯನ್ನ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅವರ ಏನು ಎದುರಾಳಿ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇರಬೇಕು ಅಂತಂದ್ರೆ ಕೋಟಿ ಕೋಟಿ ಕೊಡ್ಬೇಕಂತೆ. ಈಗಾಗಲೇ 13ರಿಂದ 14 ಸಚಿವರು ಆಯ್ಕೆ ಆಗಿದ್ದಾಯ್ತು. ಇನ್ನ 20 ಸಚಿವರಿಗೆ ಕಸರತ್ತು ನಡೀತಾ ಇದೆ. 20 ಸಚಿವರಿಗೆ 80 ಜನ ಒಂದು ಕಡೆ ದುಂಬಾಲು ಬಿದ್ದುಬಿಟ್ಟಿದ್ದಾರೆ, ಟವಲ್ ಹಾಕಿದ್ದಾರೆ, ಬೆಡ್ಶೀಟ್ ಹಾಕಿದ್ದಾರೆ. ಏನು ಸಿಕ್ಕರೆ ಅದು ನಮಗೆ ಸಚಿವ ಸ್ಥಾನ ಕೊಡಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ ಎನ್ನುವಂತ ಅರ್ಥದಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಕಡೆ ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ, ಈಗ ಸಂಪುಟ ಸೇರ್ಪಡೆಗೆ ಪೇಮೆಂಟ್ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾ ಆರಂಭ ಆಗಿದೆ. ಸಚಿವ ಸ್ಥಾನ ಪಡೆಯುವುದಕ್ಕೆ ದೊಡ್ಡ ದೊಡ್ಡ ಲಾಬಿಯನ್ನ ನಡೆಸಲಾಗ್ತಾ ಇದೆ. ಹೈಕಮಾಂಡ್ಗೆ ಕೊಡಬೇಕು ಅಂತ ಆಕಾಂಕ್ಷಿಗಳಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ನೋಡಿ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಮ್ಯಾನೇಜ್ಮೆಂಟ್ ಕೋಟಾಕ್ಕೆ 5% ಪೇಮೆಂಟ್, ಕೋಟಾಕ್ಕೆ 95% ಸೀಟ್ಗಳನ್ನು ನಿಗದಿಪಡಿಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು, ಶಿವಕುಮಾರ್ಗೆ ಒಂದಷ್ಟು ಹಂಚಿಕೆ ಆಗ್ತಾ ಇದೆ. ನಿಗದಿಪಡಿಸಿದಷ್ಟು ಹಣ ನೀಡುವವರಿಗೆ ಮಾತ್ರ ಸಂಪುಟ ಸೇರ್ಪಡೆಯ ಭರವಸೆ ಸಿಗುತ್ತೆ ಅಂತ ಹೇಳಿದ್ರು. ಆದ್ರೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿ ಸಂಪುಟ ಸೇರ್ಪಡೆಗೆ ಇಂತಹ ಕೋಟಾ ಪರಿಚಯಿಸಲಾಗ್ತಾ ಇದೆ. ಹೆಚ್ಚು ಹಣ ಕೊಟ್ಟವರನ್ನ ಅರ್ಹತೆಯ ಆಧಾರದಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಾಗಿ ಸಂಪುಟ ವಿಸ್ತರಣೆ ತಡವಾಗ್ತಾ ಇದೆ ಅಂತಲೂ ಕೂಡ ಹೇಳಿದ್ರು. ಈಗಾಗಲೇ ಒಂದು ಕಡೆ ನೋಡಿ, ಗಮನಿಸ್ತಾ ಇದ್ದೀವಿ, ಎಐ ನೆರವಿನ ವರ್ಗೀಕರಣದಿಂದಾಗಿ ವಿಭಾಗ ಮತ್ತು ಬಳಸಿರುವ ಪ್ರಾತಿನಿಧಿಕ ಚಿತ್ರ ತಪ್ಪಾಗಿರಬಹುದು. ಸುದ್ದಿಯ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ರಾಜ್ಯದಲ್ಲಿ ಸಚಿವ ಸ್ಥಾನ ಸಿಗಬೇಕಾದ್ರೆ ಮ್ಯಾನೇಜ್ಮೆಂಟ್ ಇಲ್ವೇ, ಪೇಮೆಂಟ್ ಕೋಟಾದ ಅಡಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಡೀಲಿಂಗ್ ಕುದುರಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗಾಗಲೇ ಅವರು ಅಂದ್ರೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ.ಕೆ ಕಾಂಗ್ರೆಸ್ ಸರ್ಕಾರದ ಸಂಪುಟ ಪುನರ್ರಚನೆ ವಿಳಂಬದ ಅಸಲಿ ರಹಸ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಕಾರಣ, ಮ್ಯಾನೇಜ್ಮೆಂಟ್ಗೆ 5% ಹೋಗುತ್ತೆ, ಪೇಮೆಂಟ್ 95% ಆಗ್ಬೇಕಾಗಿದೆ. ಸೊ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಹೆಸರುಗಳು ರಿವೀಲ್ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಇನ್ನು ವೃತ್ತಿಪರ ಕೋರ್ಸ್ಗಳ ಸೀಟ್ ಹಂಚಿಕೆಯನ್ನ ಉದಾಹರಣೆಯಾಗಿ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ನಡೆಸಿತು. ಎಂಜಿನಿಯರಿಂಗ್, ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವುದಕ್ಕೆ ಸರ್ಕಾರಿ ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಇರುವುದನ್ನ ಕೇಳಿದ್ದೀವಿ. ಆದ್ರೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸಚಿವ ಸಂಪುಟ ಸೇರುವುದಕ್ಕೆ ಹೈಕಮಾಂಡ್ ಕೋಟಾ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾ ಶುರುವಾಗ್ಬಿಟ್ಟಿದೆ. ಈ ಹೊಸ ಮಂತ್ರಿ ಮಂಡಲದ ಸೀಟು ಹಂಚಿಕೆಯಲ್ಲಿ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಕೇವಲ 5% ಸೀಟ್ ಇಟ್ಟರೆ, ಇನ್ನುಳಿದ 95% ಸೀಟ್ಗಳನ್ನ ಪೇಮೆಂಟ್ ಕೋಟಾಕ್ಕೆ ಮೀಸಲಿಡಲಾಗಿದೆ. ಇಂತಹ ಪೇಮೆಂಟ್ ಸೀಟ್ಗಳನ್ನ ಪಡೆಯುವುದಕ್ಕೆ ಯಾರು ಭಾರಿ ಪ್ರಮಾಣದ ಹಣವನ್ನ ನೀಡುವ ಅರ್ಹತೆ ಹೊಂದಿರ್ತಾರೋ ಅಂತವರನ್ನ ಮಾತ್ರ ಡಿ.ಕೆ. ಶಿವಕುಮಾರ್ ಅವರು ಸಂಪುಟದಲ್ಲಿ ಮಂತ್ರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇನ್ನು ಹೈಕಮಾಂಡ್ ಹೆಸರಲ್ಲಿ ಎಗ್ಗಿಲ್ಲದ ಹಣ ವಸೂಲಿ ನಡೀತಾ ಇದೆ. ನೋಡಿ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ದೊಡ್ಡ ಮಟ್ಟದಲ್ಲೇ ಹಣ ವಸೂಲಿಯನ್ನ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ದಿಲ್ಲಿಯ ಹೈಕಮಾಂಡ್ ನಾಯಕರಿಗೆ ಹಣ ತಲುಪಿಸಬೇಕು ಅಂತ ಹೇಳಿಕೊಂಡು ಸಚಿವಾಕಾಂಕ್ಷಿ ಶಾಸಕರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಪೀಕಲಾಗ್ತಿದೆ ಅನ್ನುವಂತ ಪಕ್ಕಾ ಮಾಹಿತಿ ನಮಗಿದೆ. ಮಂತ್ರಿ ಆಗ್ಬೇಕಾದ್ರೆ ಕಾಸು ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಾಡಿನಲ್ಲಿ ಎಗ್ಗಿಲ್ಲದೆ ಹಣ ವಸೂಲಿ ದಂಧೆ ನಡೀತಾ ಇದೆ. ಈ ಪೇಮೆಂಟ್ ವ್ಯವಹಾರ ಇನ್ನು ಮುಖ್ಯದ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ವಿಳಂಬ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಸಂಪುಟ ಪುನರ್ರಚನೆಯ ಮಾತುಕತೆಗಳು ದೆಹಲಿ ತಲುಪಿರುವ ಬೆನ್ನಲ್ಲೇ ಕೇಂದ್ರ ಸಚಿವರು ಮಾಡಿರುವ ಈ ಪೇಮೆಂಟ್ ಕೋಟಾ ಆರೋಪದ ಅಡಿಯಲ್ಲಿ ಸದ್ಯ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸ್ತಾ ಇದೆ.
ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಕೂಡ ಕೋಟಿ ಕೋಟಿ ಹಣವನ್ನ ಪಡ್ಕೊಂಡು ಸಚಿವ ಸ್ಥಾನವನ್ನ ಕೊಡ್ತಾ ಇದ್ದಾರಾ ಅಥವಾ ಕೊಡೋದಕ್ಕೆ ಆಲೋಚನೆಯನ್ನ ಮಾಡ್ತಾ ಇದ್ದಾರಾ? ಈ ವಿಷಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಗೆ ಗೊತ್ತಾಯ್ತು ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟ ನಾಯಕ ಅಂತ ಬಿಜೆಪಿ ಆಗಿರ್ಬೋದು ಅಥವಾ ಜೆಡಿಎಸ್ ಆಗಿರ್ಬೋದು ಸಾರಿ ಹೇಳಿದೆ. ಈಗ ಅವರ ಹಳೆ ಚಾಳಿಯನ್ನ ಮತ್ತೆ ಮುಂದುವರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ ಅಂತ ಎಚ್ ಡಿ ಕೆ ಮತ್ತೊಮ್ಮೆ ಆರೋಪ ಮಾಡ್ತಾ ಇರೋದು ಮತ್ತೆ ಎಲ್ಲರ ಗಮನ ಸೆಳೀತಾ ಇದೆ. ಇದೆಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಈಗಿರುವಂತಹ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಕೋಟಿ ಕೋಟಿ ಹಣವನ್ನ ಕೊಟ್ಟು ಒಂದು ಸ್ಟೆಪ್ ಮೇಲೆ ಹತ್ಬೇಕಾ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.